सिखाता आपस में पैर रखना, मजहब नहीं सिखाता आपस में पैर रखना। हिंदी है हम, हिंदी है हम, हिंदी है हम, वतन है हिंदुस्तान हमारा, हमारा सारे जहां से अच्छा। हिंदुस्तान हमारा, हमारा सारे जहां से अच्छा, सारे जहां से अच्छा। हिंदुस्तान हमारा, हमारा सारे जहां से अच्छा। ಸಂಸ್ಥೆಯು ಯಾಕೆ ಇಲ್ಲಿ ಹುಟ್ಟಿಕೊಂಡಿತು, ಇದರ ಹಿನ್ನೆಲೆ ಏನು ಎಂಬುದನ್ನು ಹೇಳುತ್ತಾ ಹೋದ್ರೆ, ಹಿಂದಿನ 25 ವರ್ಷಗಳ ಹಿಂದೆ ಒಮ್ಮೆ ಅವಲೋಕಿಸಿದಾಗ ಅವತ್ತಿನ ಆ ಸನ್ನಿವೇಶವನ್ನು, ಅವತ್ತಿನ ಆ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಕೂಡ ಯುವ ಮನಸ್ಸುಗಳನ್ನು ಒಂದು ಕಡೆ ಒಗ್ಗೂಡಿಸಿ ಈ ಪರಿಸರದ ದೀನ ದಲಿತರ ಅಥವಾ ಹಿಂದುಳಿದ ವರ್ಗದ ಜನರ ಆಶಾ ಕಿರಣವಾಗಿ ಮುಂದೊಂದು ದಿನ ಈ ಊರಿನ ಬೆಳಕಾಗಿ ಮೂಡಿ ಬರುವಂತಹ ಒಂದು ಸಂಸ್ಥೆ ಇಲ್ಲಿ ಬೇಕು ಎಂದು ನಿರ್ಣಯಿಸಿದರ ಪರಿಣಾಮವಾಗಿ ಇವತ್ತು ಗೌಸಿಯಾ ಎಂಗಮೆಂಟ್ಸ್ ಅಸೋಸಿಯೇಷನ್ ತನ್ನ ಬೆಳ್ಳಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದೆ. ಕಾರ್ಯಾಚರಿಸುತ್ತಿರುವಂತಹ ಪ್ರತಿಷ್ಠಿತ ಈ ಸಂಸ್ಥೆಯ ವತಿಯಿಂದ ಮ್ಯಾರೇಜ್ ಫಂಡ್ ಆಗಿ ಸುಮಾರು 6,38,000 ನಾವು ಇಲ್ಲಿನ ಬಡ ಹೆಣ್ಣು ಮಕ್ಕಳ ವಿವಾಹಕ್ಕಾಗಿ ಖರ್ಚು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಅಭಿಮಾನ ಪಡ್ತಾ ಇದೆ. ಪ್ರಸ್ತುತ ಈ ಒಂದು ಪರಿಸರದ ಬಡ ಕುಟುಂಬದ ಒಂದು ಹೆಣ್ಣು ಮಗಳ ವಿವಾಹಕ್ಕಾಗಿ ಸುಮಾರು 80,000 ಹಣವನ್ನು ತಲಾ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ವರ್ಷ ಕೂಡ ನಾವು ಇಫ್ತಾರ್ ಕೂಟವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಜಮಾತಿನ 120 ಮನೆಗಳಿಗೂ ಕೂಡ ಇಫ್ತಾರ್ ಕಿಟ್ ಬಡ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಎಲ್ಲ ಮನೆಗೂ ಕೂಡ ತಲುಪಿಸುವಂತಹ ಒಂದು ಅತ್ಯುತ್ತಮವಾದ ಕಾರ್ಯ ಈ ಗೌಸಿಯಾ ಎಂಗಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ನೆರೆಯ ಪಾಲ್ತಾಡಿನಲ್ಲಿ ದಿವ್ಯಾಂಗ ಮಕ್ಕಳು ಅಥವಾ ವಿಕಲಚೇತನರು ನಾವು ಏನ್ ಕರೀತಾ ಇದ್ದೇವೋ ಅಂತ ಮಕ್ಕಳ ಮನಸ್ಸಲ್ಲಿ, ಅವರ ಮುಖದಲ್ಲಿ ಮಂದಹಾಸವನ್ನು ಬೀರುವ ಕೆಲಸವನ್ನು ಕೂಡ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಆ ಎಲ್ಲ ಮಕ್ಕಳನ್ನು, ಆ ಎಲ್ಲ ಜನರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಆರ್ಥಿಕವಾಗಿ ಇರಬಹುದು ಅಥವಾ ಅವರಿಗೆ ಉಪವಾಸ ಬಿಡಿಸುವಂತಹ ಕಾರ್ಯಕ್ರಮವನ್ನು ಸ್ವತಃ ಇಲ್ಲಿ ಕರೆದು ಮಾಡುತ್ತಿರುವುದು ಅಭಿನಂದನಾರ್ಹ ಕಾರ್ಯವಾಗಿದೆ. ಅದೇ ರೀತಿ ಅಜ್ಜಿಗೆ ತೆರಳುವಂತಹ ಜನರಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಧಾರ್ಮಿಕ ಶಿಕ್ಷಣ ಎಷ್ಟು ಪ್ರಾಮುಖ್ಯನೋ ಅದೇ ರೀತಿ ಇಂದಿನ ವೈಜ್ಞಾನಿಕ ಕಂಪ್ಯೂಟರ್ ಯುಗದಲ್ಲಿ ಒಂದು ಮಗುವಿಗೆ ಲೌಕಿಕ ಶಿಕ್ಷಣವೂ ಕೂಡ ಅತ್ಯಂತ ಪ್ರಾಶಸ್ತ್ಯ. ನನಗೆ ಕಾಣ್ತಾ ಇದೆ, ನೀವೆಲ್ಲ ಮುಸಲ್ಮಾನರಿಗೆ ಕುರಾನ್ ಪರಿಶುದ್ಧವಾದ ಗ್ರಂಥವಾಗಿದೆ, ಹಿಂದೂಗಳಿಗೆ ಪುರಾಣಗಳು ವೇದೋಪನಿಷತ್ತುಗಳು ಪರಿಶುದ್ಧವಾಗಿವೆ, ಕ್ರೈಸ್ತ ಧರ್ಮೀಯರಿಗೆ ಬೈಬಲ್ ಪರಿಶುದ್ಧವಾಗಿದೆ. ಆದ್ರೆ ಭಾರತ ದೇಶದ ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಜೈನರಿಗೆ, ಬೌದ್ಧರಿಗೆ, ಮುಸಲ್ಮಾನರಿಗೆ, ಹಿಂದೂಗಳಿಗೆ ಎಲ್ಲರಿಗೂ ಪವಿತ್ರವಾದಂತ ಡಾಕ್ಟರ್ ಅಂಬೇಡ್ಕರ್ ಅವರು ನಿರ್ಮಿಸಿದಂತ ಭಾರತದ ಜಾತ್ಯತೀತ ಸಂವಿಧಾನ. ಈ ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ಮುಸಲ್ಮಾನರಾಗಿ ಜೀವನ ನಡೆಸಲಿಕ್ಕೆ ಅವರ ಧರ್ಮ ಪ್ರಚಾರ ಮಾಡಬಹುದು, ಅವರ ಧರ್ಮದ ಪ್ರಬೋಧನೆ ಮಾಡಬಹುದು, ಧರ್ಮದಲ್ಲಿ ನಿಂತ್ಕೊಂಡು ಆರಾಧನೆಗಳನ್ನ ನಿರ್ವಹಿಸಬಹುದು. ಮಸೀದಿಗಳು, ಹಿಂದೂಗಳಿಗೆ ಹಿಂದೂ ಧರ್ಮ, ಕ್ರೈಸ್ತರಿಗೆ ಕ್ರೈಸ್ತ ಧರ್ಮ, ಚರ್ಚ್ಗಳು, ಗುಡಿಗಳು, ಮಂದಿರಗಳು, ಇದು ಈ ದೇಶದ ಯಾವ ರೀತಿ ಬೃಂದಾವನಗಳಿವೆಯೋ ಈ ದೇಶವನ್ನು ಅಂದ ಮತ್ತು ಚಂದಗೊಳಿಸುತ್ತದೆ. ಅದೇ ರೀತಿ ಭಾರತ ದೇಶದ ಸಂವಿಧಾನವನ್ನು ಗೌರವಿಸುವ ನಾವೆಲ್ಲರೂ ಇಂತಹ ಕಾರ್ಯಕ್ರಮಗಳಲ್ಲಿ ಒಗ್ಗೂಡಬೇಕು. ಪ್ರೀತಿ ವಿಶ್ವಾಸದಿಂದ, ಪರಸ್ಪರ ಸ್ನೇಹದಿಂದ ಹಿಂದೂ ಧರ್ಮ ಭಾರತ ದೇಶದಲ್ಲಿ ಬಂದಂತ ಮುಸಲ್ಮಾನರಿಗೆ, ಅರೇಬಿಯಾದಿಂದ ಬಂದಂತ ಮುಸಲ್ಮಾನರಿಗೆ ತಮ್ಮ ದೇವಸ್ಥಾನದ ಒಂದು ಭಾಗವನ್ನ ಆರಾಧನೆಗೆ ಕೊಟ್ಟಂತ ಹಿಂದೂ ಧರ್ಮೀಯರನ್ನ, ತಮ್ಮ ಕುಟುಂಬದ ಹೆಣ್ಮಕ್ಕಳನ್ನ ವಿವಾಹ ಮಾಡಿಸಿಕೊಟ್ಟಂತ ಹಿಂದೂ ಧರ್ಮೀಯರನ್ನ, 12 ಜನರು ಇಸ್ಲಾಂ ಧರ್ಮದ ಪ್ರಬೋಧನೆಗಾಗಿ ಸೌದಿ ಅರೇಬಿಯಾದಿಂದ ಬಂದಾಗ ತೊಟ್ಟು ಕೂಡ ಆತ್ತವರು, ತಿಂಡಿ ಕೂಡ ಆತ್ತವರು, ದೃಷ್ಟಿ ಇಲ್ಪಟ್ಟಾಲು ದೋಷമുള്ളവർ, ಕಟ್ಟಿಲ್ಲಾತ್ತವರು, ತಮ್ಮಿಲುಣ್ಣಾತ್ತವರು, ಇಂಗನೆ ಒಟ್ಟಲ್ಲ ಹೋಜಾದಿ ಕೋಮರங்கள் ಏ ಪರಸ್ಪರ ಪ್ರೀತಿ ವಿಶ್ವಾಸವನ್ನು ತೋರಿಸುವ ಮುಖಾಂತರ, ಮುಸಲ್ಮಾನರಿಗೆ ಸ್ವೀಕಾರವನ್ನು ನೀಡುವ ಮುಖಾಂತರ ಈ ದೇಶದಲ್ಲಿ ಇಸ್ಲಾಂ ಬೆಳೆಯಲಿಕ್ಕೆ ಈ ದೇಶದ ಹಿಂದೂ ಸಹೋದರರ ಅತಿ ದೊಡ್ಡ ಕೊಡುಗೆ ಇದೆ. ಅದನ್ನು ಸ್ಮರಿಸದೆ ಇಸ್ಲಾಂ ಧರ್ಮದ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಆ ಹಿಂದೂಗಳನ್ನ ಸ್ಮರಿಸಿಕೊಂಡು ಅವರನ್ನ ಸೇರಿಸಿಕೊಂಡು ಹಿಂದೂ ಧರ್ಮದ ಪುರಾಣಗಳಲ್ಲಿ ಮಾನಿಸಾದ, ಅರಿದು, ನೋವಿಸಬೇಡ, ಒಂದು ಇರುವೆಯನ್ನು ಸಹ ನೋವಿಸಬೇಡ ಅಂತ ಹೇಳುವ ಹಿಂದೂ ಧರ್ಮದ ಅನ್ಯಾಯಿಗೆ ಕೋಮುವಾದಿ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಕ್ರೈಸ್ತ ಧರ್ಮ ಬಲಕೆನ್ನೆಗೆ ಹೊಡೆದವನಿಗೆ ನಿನ್ನ ಎಡಕೆನ್ನೆಯನ್ನ ತೋರಿಸಿಕೊಡು ಅಂತ ಹೇಳುವ ಕ್ರೈಸ್ತ ಧರ್ಮ ಒಬ್ಬ ಕ್ರೈಸ್ತರಿಗೆ ಖಂಡಿತವಾಗಿಯೂ ಕೋಮುವಾದಿ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಇಸ್ಲಾಂ ಧರ್ಮದ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಳವರು ಪರಿಶುದ್ಧ ಕುರ್ಆನನ್ನ 6 ತಿಂಗಳಲ್ಲಿ ಬಾಯ್ಪಾಠ ಮಾಡಿದ್ದಾನೆ. ಅದು ನಮ್ಮ ನೀವೇ ಸಾಕಿದಂತ ಕರ್ನಾಟಕ ಇಸ್ಲಾಮಿಕ್ ಸೆಂಟರ್ ಎಂಬ ಒಂದು ಬಡ ಸಂಸ್ಥೆಯಲ್ಲಿ ಸೇರಿಕೊಂಡು 6 ತಿಂಗಳಲ್ಲಿ ಕುರ್ಆನ್ ಕಂಠಪಾಡಿ ಮಾಟ ಮಾಡಿದಂತ ಇಡೀ ಗಿನ್ನೆಸ್ ದಾಖಲಾಗಬಹುದಿತ್ತು. ಅವನ ಟೈಮಲ್ಲಿ ಲೆಕ್ಕ ಹಾಕಿ ತೋರಿಸಿದ್ರೆ ಅಷ್ಟು ಅದ್ಭುತವಾಗಿ 6 ತಿಂಗಳಲ್ಲಿ 30 ಜುಸ್ ಅನ್ನ 30 ಕಾಂಡಗಳನ್ನ ಕಂಠಪಾಡಿ ಮಾಟ ಮಾಡಿದಂತ ಒಬ್ಬ ಹುಡುಗನನ್ನು ನೀವು ಗೌರವಿಸುವ ಮುಖಾಂತರ ವಜತ್ತುಲ್ಲ ದೇವರನ್ನ ಇಲ್ಲಿ ಕಾಣ್ತಾ ಇದ್ದೀರಿ. ಗೌಸಿಯಾ ಎನ್ಮೆನ್ಸಿನ ಯುವಕರೇ, ನಾನು ಏನು ಹೇಳ್ತೇನೆ, 25 ವರ್ಷದಲ್ಲಿ 5 ಕೋಟಿಯ ವ್ಯವಹಾರ ನೀವು ನಡೆಸಿರ್ಬೋದು. ಅದೆಲ್ಲಕ್ಕಿಂತ ಮಿಗಿಲಾಗಿ ಇಂದು ಈ 2017ರಂದು ಸಾಕ್ಷಿಯಾಗಿ ಈ ಹಿಂದೂ ಮುಸ್ಲಿಂ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಈ ವೇದಿಕೆ ನಿರ್ಮಿಸಿದ್ದೀರಾ. ಇದಕ್ಕಿಂತ ದೊಡ್ಡ ಕೊಡುಗೆ ನೀವು ದೇಶಕ್ಕೆ ಕೊಡ್ಲಿಕ್ಕಿಲ್ಲ. ಕುರಾನ್ ಒಂದು ಸಂದೇಶವನ್ನು ನಿಮಗೆ ನೀಡುತ್ತಾ ಯಾ ಅಯ್ಯುಹನ್ನಾಸ್, ಕುರಾನ್ ಕರೀತಾ ಇದೆ. ಓ ಮುಸಲ್ಮಾನ ಅಂತೇಳಿ ಕುರಾನ್ ಕರೆಯುವುದಿಲ್ಲ, ಓ ಹಿಂದೂ ಅಂತೇಳಿ ಕರೆಯುವುದಿಲ್ಲ, ಓ ಜೈನ, ಓ ಬೌದ್ಧ, ಓ ಫಾರ್ಸಿ ಅಂತೇಳಿ ಕರೆಯುವುದಿಲ್ಲ. ಯಾ ಅಯ್ಯುಹನ್ನಾಸ್, ಈ ಪ್ರಪಂಚದಲ್ಲಿರುವ, ಭಾರತ ದೇಶದಲ್ಲ, ಮಾಡಾವಿನಲ್ಲ, ಕರ್ನಾಟಕದಲ್ಲ, ಇಡೀ ಪ್ರಪಂಚದಲ್ಲಿರುವ ಮಾನವರೇ, ಇನ್ನ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ, ನಿಮ್ಮನ್ನೊಂದು ಗಂಡು ಮತ್ತು ಹೆಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದ್ದು. ಈಶ್ವರ ಪಾರ್ವತಿ ಅಂತ ಹೇಳಿ ಪುರಾಣಗಳಲ್ಲಿ ಹೇಳುವಂತ, ಅದಮ್ ಹವ್ವ ಅಂತೇಳಿ ಬೈಬಲ್ ನಲ್ಲಿ ಹೇಳುವಂತ, ಆದಮ್ ಹವ್ವ ಅಂತೇಳಿ ಕುರಾನ್ ನಲ್ಲಿ ಕರೆಯುವಂತ ಒಂದು ಗಂಡು ಮತ್ತು ಹೆಣ್ಣಿನಿಂದ ನಿಮ್ಮನ್ನು ಸೃಷ್ಟಿಸಲ್ಪಟ್ಟಿದೆ. ವಜಅಲ್ನಾಕುಂ ಶುಅಬನ್ ವ ಕಬಾಯಿಲ ಲಿತಹಾರಫು, ನಿಮ್ಮನ್ನು ಹಲವಾರು ಗೋತ್ರಗಳನ್ನಾಗಿ, ಕುಲಗಳನ್ನಾಗಿ, ಪಂಗಡಗಳನ್ನಾಗಿ ಮಾಡಿದ್ದು ನೀವು ಪರಸ್ಪರ ಅಂಚಿತನಯೇ ಉಂಬೆ ಇಂಚಿತನಯೇ ಬ್ಯಾರಿ ಉಂಬೆ ಹಿಂದೂ ಪಣಿಯರತ್ತು ಲಿತಹಾರಫು, ಗೌರವಿಸಿ ನನ್ನ ಸಹೋದರ ಹಿಂದೂ ಸಹೋದರ, ನನ್ನ ಕ್ರೈಸ್ತ ಸಹೋದರ, ಜಯಣ್ಣ ಇರುಲ್ಲಾರ, ರಾಮಣ್ಣ ಇರುಲ್ಲಾರ, ಕಾದ್ರಿಬೇರಿ ಇರುಲ್ಲಾರ ಅಂತ ಬಂಡುತ್ತೆ. ಆತ್ಮೀಯವಾಗಿ ಕಲ್ಕೊಂಡು ಪ್ರೀತಿಯನ್ನ ತೋರ್ಪಡಿಸಲಿಕ್ಕಾಗಿ ದೇವರು ನಿಮ್ಮನ್ನು ಒಂದು ಗಂಡು ಮತ್ತು ಹೆಣ್ಣಿನಿಂದ, ಗಂಡು ಹೆಣ್ಣು ಎಂಬ 2 ಜಾತಿ ಹೊರತು ಬಾಕಿ ಜಾತಿಗಳಲ್ಲ, ಜಾತಿನಾ ಪ್ರಕಲ್ಪಿತ ನೀವು ಸೃಷ್ಟಿಸಿಕೊಂಡು ತಡೆಗೋಡೆಗಳು, ಕಲರ್ಗಳು ಕೆಂಪು ಇರಬಹುದು, ಬಿಳಿ ಇರಬಹುದು, ಅದು ಬೇರೆ ಪೇಪರ್ಗಳಲ್ಲಿ ಇದೆ. ಮನಸ್ಸಿನ ಕಲ್ಮಶಗಳನ್ನ ಬಿಟ್ಕೊಂಡು ಪರಸ್ಪರ ಈ ದೇಶದಲ್ಲಿರುವ ಅತಿ ದೊಡ್ಡ ಸಮಸ್ಯೆಯಾದ ಕೋಮುವಾದದ ವಿರುದ್ಧ ನಾವೆಲ್ಲರೂ ಒಗ್ಗೂಡಿಕೊಂಡು ದೆಹಲಿಯ ಅರ್ಧ ಭಾಗಕ್ಕೆ ಅವರ ಹೆಸರಿದೆ. ರಾತ್ರಿ ಹೊತ್ತಲ್ಲಿ ತನ್ನ ಸೇವಕ ಇಕ್ಬಾಲ್ನೊಂದಿಗೆ ಮನೆಯಲ್ಲಿರುವ ಆಹಾರವನ್ನು ಹಿಡಿದುಕೊಂಡು ಬೀದಿಯಲ್ಲಿರುವ ಸಹೋದರರಿಗೆ ಹಂಚಿ ಅವರೊಂದಿಗೆ ಕುಳಿತುಕೊಂಡು ತಿನ್ನುತ್ತಿದ್ದಂತಹ ಔರಂಗಜೇಬ್ ನಿಜಾಮುದ್ದೀನ್ ಔಲಿಯಾ ರಹಿಮಹುಲ್ಲಾ ಯಮುನಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವ ಹಿಂದೂ ಸಹೋದರರನ್ನು ನೋಡಿ ಹೇಳ್ತಾ ಇದ್ರಂತೆ, ಅವರಿಗೊಂದು ಮಧುಹಬಿದೆ, ನಮಗೊಂದು ಮಧುಹಬಿದೆ, ಅವರವರ ಧರ್ಮವನ್ನು ಅವರವರು ಸ್ವೀಕರಿಸಿ ನಡೆಯುವುದು ಎಷ್ಟೊಂದು ಉತ್ತಮವಾದ ರೀತಿ ಅಂತೇಳಿ ಈ ಭಾರತದ ಮಣ್ಣಿನ ಕೋಮು ಸೌಹಾರ್ದತೆಯ ಭಾರತೀಯತೆಯ ಗುಣವನ್ನು ಅವರು ಹೊಗಳಿ ಹೇಳ್ತಾ ಇದ್ರಂತೆ. ವಿವೇಕಾನಂದ ಸ್ವಾಮೀಜಿ ನಡೆದು ಹೋದಂತಹ ಮಣ್ಣಿತು. ನೀವು ದಲಿತರಾಗಿರಿ ಅಥವಾ ನೀನು ಮುಸಲ್ಮಾನ್, ನೀನು ಹಿಂದೂ, ನೀನು ಇನ್ನು ಯಾವ ಜಾತಿಗೆ ಸೇರಿದವನು, ನಿನ್ನ ಸೊಂಟಕ್ಕೆ ಕಟ್ಕೊಳ್ಳಿಕ್ಕೆ ಒಂದು ಸಣ್ಣ ತುಂಡು ಬಟ್ಟೆ ಇದ್ದರೂ ಸರಿ ಅದನ್ನು ಕಟ್ಟಿಕೊಂಡು ನೀನು ತಾರಾಸ್ವರಗಳು ಕೇಳುವ ರೀತಿಯಲ್ಲಿ ಸಧೈರ್ಯವಾಗಿ ಹೇಳು, ನಾನು ಭಾರತೀಯ ಅಂತೇಳಿ ಹೇಳು ಅಂತೇಳಿ ವಿವೇಕಾನಂದ ಸ್ವಾಮೀಜಿ ಹೇಳ್ತಾ ಇದ್ರಂತೆ. ಮಂಬುರಂ ತನ್ನಲ ರಹಿಮಹುಲ್ಲಾ ಇವತ್ತು ಕೆಲವೊಮ್ಮೆ ನಮ್ಮ ಮುಸ್ಲಿಂ ಸಮುದಾಯದ ಎಡೆಯಲ್ಲಿಯೂ ಕೂಡ ಕೋಮು ಸೌಹಾರ್ದತೆ ಬೇಕಾ, ಅಂತ ಕಾರ್ಯಕ್ರಮಗಳು ಅಗತ್ಯ ಇದೆಯಾ ಅಂತ ಕೇಳುವಂತಹ ಯುವಕರಿದ್ದಾರೆ. ನನ್ನ ಪ್ರೀತಿಯ ಯುವಕರೇ, ನೀವು ಎಷ್ಟು ಧರ್ಮ ಕಲಿತಿದ್ರು ಕೂಡ ಮಂಬುರಂ ತನ್ನಲ ರಹಿಮಹುಲ್ಲಾರವರಿಗಿಂತ ದೊಡ್ಡ ಆಧ್ಯಾತ್ಮಿಕತೆ ಕಲಿತವರಾಗಲಿಕ್ಕೆ ಸಾಧ್ಯವಿಲ್ಲ. ತನ್ನ ಜೀವನದುದ್ದಕ್ಕೂ ಧಾರ್ಮಿಕ ಪ್ರಬೋಧನೆ ನಡೆಸುವಾಗಲೂ, ಈ ಧರ್ಮವನ್ನು, ಈ ಉಮ್ಮತನ್ನು ಮುನ್ನಡೆಸುವಾಗಲೂ ಕೂಡ ತನ್ನೊಂದಿಗೆ ಸಹಚಾರಿಯಾಗಿ, ತನ್ನೊಂದಿಗೆ ಸಹಾಯಕನಾಗಿ ಮತ್ತು ತನ್ನ ಸಹಜೀವಿಯಾಗಿ ಇರಿಸಿಕೊಂಡದ್ದು ಕೋಂದನ್ ನಾಯರ್ ಎನ್ನುವಂತಹ ನಾಯರ್ ಸಹೋದರನನ್ನು, ಕೋಂದನ್ ನಾಯರ್ ಎನ್ನುವಂತಹ ನಾಯರ್ ಸಹೋದರನನ್ನು ಜೊತೆಗಿರಿಸಿಕೊಂಡಾಗಿದೆ ಈ ಉಮ್ಮತಿಗೆ ಆಧ್ಯಾತ್ಮಿಕ ಚಹರೆಯನ್ನು ತಲುಪಿಸಿದಂತಹ ಮಂಬುರಂ ತನ್ನಲ ರಹಿಮಹುಲ್ಲಾ ಜೀವಿಸಿದ್ದು.
ಕುഞ്ഞാಲಿ ಮರೆಕಾರ್ ನಾವು ವಲಿಯಾಗಿ ಅವರನ್ನು ಗೌರವಿಸ್ತೇವೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹಾನ್ ವರಿಯರು ಅವರು ಸಾಮೂದಿರಿ ಎನ್ನುವ ಹಿಂದೂ ಸಹೋದರ ರಾಜರುಗಳ ಖಜಾನೆಗೆ ಕಾವಲು ನಿಂತಹ ವ್ಯಕ್ತಿಗಳಾಗಿದ್ದರು ಕುഞ്ഞാಲಿ ಮರೆಕಾರ್ ರಹಿಮಹುಲ್ಲಾ. ಈ ರೀತಿಯಲ್ಲಿ ದೇಶದ ಇತಿಹಾಸ ಉದ್ದಗಳಕ್ಕೂ ಹೇಳುತ್ತಾ ಹೋದರೆ ಅದನ್ನು ತಲುಪಿಸುವಲ್ಲಿಗೆ ತಲುಪಿಸಿದರೂ ಕೂಡ ಎಲ್ಲೂ ಕೂಡ ಕಾಣೋದು ಹಿಂದೂ ಧರ್ಮದ ನಾಯಕರಿರಬಹುದು, ಇಸ್ಲಾಂ ಧರ್ಮದ ನಾಯಕರಿರಬಹುದು, ಇಲ್ಲಿ ತೋರಿಸಿದ್ದು ಪರಸ್ಪರ ಸಹಬಾಳ್ವೆಯ ಜೀವನ. ಆದರೆ ಇಸ್ಲಾಂ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಈ ಒಂದು ವಿಷಯವನ್ನು ಮಾತ್ರ ಹೇಳಿ ನಾನು ಮುಗಿಸ್ತೇನೆ, 2 ನಿಮಿಷಗಳ ಕಾಲಾವಕಾಶ. ಇಸ್ಲಾಂ ದಿ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ರಿಲಿಜಿಯನ್ ವಿಚ್ ಇಸ್ ಇಸ್ಲಾಂ. ಈ ಜಗತ್ತಿನಲ್ಲಿ ಅತ್ಯಂತ ತಪ್ಪು ಗ್ರಹಿಕೆಗೆ ಈಡಾದಂತಹ ಒಂದು ಧರ್ಮವಿದ್ರೆ ಅದು ಇಸ್ಲಾಂ. ಇಂತಹ ಕಾರ್ಯಕ್ರಮ ಗೌಸಿಯಾ ಇಂಗ್ಲೆಂಡ್ಸ್ ಅಸೋಸಿಯೇಷನ್ 25 ವರ್ಷಗಳನ್ನು ಆಚರಿಸುವಾಗ ಬಹಳ ಅಭಿಮಾನವಿದೆ. ಇಂತಹ ಕಾರ್ಯಕ್ರಮ ಅಗತ್ಯ. ಯಾಕೆಂತ ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ತಪ್ಪು ಗ್ರಹಿಕೆಗೆ ಈಡಾದಂತಹ ಒಂದು ಧರ್ಮವಿದ್ದರೆ ಅದು ಇಸ್ಲಾಂ. ಆ ತಪ್ಪು ಗ್ರಹಿಕೆಯನ್ನು ಈಡೇರಿಸಿ ಕೊಡಬೇಕಾದವರು ಕೂಡ ನಾವೇ. ನಮ್ಮೊಳಗಿದ್ದುಕೊಂಡು ಇಸ್ಲಾಮಿನ ಕುರಿತು ಆ ತಪ್ಪು ಗ್ರಹಿಕೆ ಇದೆ ಅಂತೇಳಿ ನಾವು ಹೇಳಿದ್ರೆ ಅದು ನೀಗುವುದಿಲ್ಲ. ಎಲ್ಲರನ್ನು ಸೇರಿಸಿಕೊಂಡು ಆ ತಪ್ಪು ಗ್ರಹಿಕೆಯನ್ನು ನೀಗಿಸುವಂತಹ ಕೆಲಸವನ್ನು ನಾವು ಮಾಡಲೇಬೇಕು. ಅದು ನಮ್ಮ ಜವಾಬ್ದಾರಿ, ಅದು ಧರ್ಮದ ಕೆಲಸ. ಯಾಕೆಂತ ಹೇಳಿದ್ರೆ ಒಂದು ಕುಟುಂಬ, ಉದಾಹರಣೆಗೆ ನಾನು ಹೇಳ್ತೇನೆ, ಒಂದು ಕುಟುಂಬ ಮನೆಯಲ್ಲಿ ಕುಳಿತುಕೊಂಡು ರಾತ್ರಿ ಹೊತ್ತಲ್ಲಿ CNN BBC ದೊಡ್ಡ ಇಂಟರ್ನ್ಯಾಷನಲ್ ಚಾನೆಲ್ ನೋಡ್ತಾ ಇದೆ. ಆ ಚಾನೆಲ್ನಲ್ಲಿ ಎಲ್ಲಿಯೋ ಇರಾನಿನ ಮೂಲೆಯಲ್ಲೋ ಇರಾಕ್ನ ಮೂಲೆಯಲ್ಲೋ ಐಸಿಸ್ನ ಕೆಲವರೊಂದು ಕಪ್ಪು ಬಾವುಟ ಹಿಡಿದುಕೊಂಡು ಅದರಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಎನ್ನುವ ಲಿಪಿಯನ್ನು ಬರೆದಿಟ್ಟುಕೊಂಡು ಯಾವುದೋ ಪಾಪ ಹೆಣ್ಮಗಳ ತಲೆಯನ್ನು ಕೊಯ್ತಾ ಇದ್ದಾರೆ. ಮಗು ನೋಡ್ತದೆ, ಹೆಂಡತಿಯೂ ನೋಡ್ತಾಳೆ, ಗಂಡನು ನೋಡ್ತಾನೆ. ಮರುದಿನ ಇವರು ಕಾರಿನಲ್ಲಿ ಔಟಿಂಗ್ಗೆ ಹೋಗ್ತಾರೆ. ಹೋಗುವಂತಹ ಸಂದರ್ಭದಲ್ಲಿ ಎದುರಿನಲ್ಲಿ ಒಂದು ಕಾರು ನಿಂತಿದೆ, ಒಂದು ಮುಸಲ್ಮಾನ ಸಹೋದರನ ಕಾರು. ಅವನ ಕಾರಿನ ಹಿಂದುಗಡೆಯೂ ಕೂಡ ರಾತ್ರಿ ಬಾವುಟದಲ್ಲಿ ಕಂಡಂತಹ ಅದೇ ಲಾ ಇಲಾಹ ಇಲ್ಲಲ್ಲಾಹ್ ಲಿಪಿ ಆ ಕಾರಿನ ಹಿಂದುಗಡೆಯ ಮಿರರ್ನಲ್ಲಿ ಕಾಣ್ತಾ ಇದೆ. ತಕ್ಷಣ ಆ ಮಗು ನೋಡಿಕೊಂಡು ತನ್ನ ತಂದೆಯೊಂದಿಗೆ ಅತಿ ಸುಂದರವಾದ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಸನ್ಮಾನಗೊಳ್ಳಲಿರುವಂತಹ ಎಲ್ಲ ಗೌರವಾನ್ವಿತರು ಮುಂಭಾಗದಲ್ಲಿ ಕುಳಿತು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಂತ ಅದೇ ಸನ್ಮಾನ ಕಾರ್ಯಕ್ರಮ. ಇವತ್ತಿನ ಈ ಸುಂದರ ಸಭಾ ವೇದಿಕೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅತಿಥಿ ಅಭ್ಯಾಗತರ ಘನ ಒಂದು ವೇದಿಕೆಯಲ್ಲಿ ನಮ್ಮಿಂದ ಸನ್ಮಾನಿಸಲ್ಪಡುವವರು ಜನಾಬ್ ಆಫಿಲ್ ಮೊಹಮ್ಮದ್ ತ್ವಾಹಾ ಸಾಲಿಂ ನಿಟ್ಟಾರ್, ವಿದ್ಯಾರ್ಥಿ KIC ಕುಮ್ರಾ. ಕೇವಲ 14 ವರ್ಷ ಪ್ರಾಯದ ಈ ವಿದ್ಯಾರ್ಥಿ ಸಾಧಾರಣವಾಗಿ ಸುಮಾರು 3 ವರ್ಷದಲ್ಲಿ ಕಂಠಪಾಠ ಮಾಡುವಂತಹ ಇಸ್ಲಾಂ ಧರ್ಮದ ಪರಮಶ್ರೇಷ್ಠ ಗ್ರಂಥ ಪವಿತ್ರ ಕುರಾನಿನ 114 ಸೂರತ್ಗಳ 6666 ಆಯತ್ತುಗಳನ್ನು ಕೇವಲ 6 ತಿಂಗಳಲ್ಲಿ ಪೂರ್ಣಗೊಳಿಸಿ ದಾಖಲೆ ಸೃಷ್ಟಿಸಿದ ನಮ್ಮ ನೆರೆಯ ನೆಟ್ಟಾರಿನ ಪ್ರತಿಭಾನ್ವಿತ ವಿದ್ಯಾರ್ಥಿ ಆಫಿಲ್ ಮೊಹಮ್ಮದ್ ತ್ವಾಹಾ ಸಾಲಿಂ ರವರನ್ನು ಬೆಳ್ಳಿ ಹಬ್ಬದ ಪ್ರಯುಕ್ತದ ಈ ಸುಂದರ ಸಮಾರಂಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಸನ್ಮಾನಿಸಲು ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಈ ವಿದ್ಯಾರ್ಥಿಯನ್ನು ನಮ್ಮ ಬದ್ರಿಯಾ ಜುಮಾ ಮಸೀದಿ ಇತರ ಗೌರವಾನ್ವಿತ ಖತೀಬರಾದಂತಹ ಬಹು ಶಮೀರ್ ಧಾರಿಮಿ ಇವರು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಗೌಸಿಯಾ ಇಂಗ್ಲೆಂಡ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾದಂತಹ ಶಾಫಿ ಕಣಿಯಾರು, ಕಾರ್ಯದರ್ಶಿ ಅಜೀಜ್ ಕ್ಯಾಂಕೋ, ಬದ್ರಿಯಾ ಜುಮಾ ಮಸೀದಿಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸಂತೋಷ್ ಹುಸೇನರ್ ಹಾಗೂ ಕಾರ್ಯದರ್ಶಿಯಾದಂತಹ ಅಬ್ದುಲ್ ಹಮೀದ್ ಫ್ಯಾಮಿಲಿ ಕೈ ಜೋಡಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ನಮ್ಮಿಂದ ನಮ್ಮ ಅಭಿಮಾನದ ಈ ವಿದ್ಯಾರ್ಥಿ ಜನಾಬ್ ಹಾಫಿಲ್ ಮೊಹಮ್ಮದ್ ತ್ವಾಹಾ ಸಾಲಿಂ ಇವರಿಗೆ ಶಾಲ್ ಹಾಕುವುದರ ಮೂಲಕ ಸ್ಮರಣಿಕೆಯನ್ನು ನೀಡಿ ಉಸ್ತಾದ್ರವರು ಎಲ್ಲರ ಸಮ್ಮುಖದಲ್ಲಿ ಅಭಿನಂದಿಸ್ತಾ ಇದ್ದಾರೆ. ಈ ಸೇರಿದ ಜನಸ್ತೋಮದ ನಯನ ಸಾಕ್ಷಿಗಳ ನಡುವೆ ಈ ಪ್ರತಿಭಾನ್ವಿತ ವಿದ್ಯಾರ್ಥಿ ಕೇವಲ ಧಾರ್ಮಿಕ ವಿಷಯದಲ್ಲಿ ಮಾತ್ರವಲ್ಲದೆ
ಶಾಲಾ ಚಟುವಟಿಕೆಗಳಿರಬಹುದು, ಲೌಕಿಕ ವಿದ್ಯಾಭ್ಯಾಸದಲ್ಲಿ ಕೂಡ ಎತ್ತಿದ ಕೈ, ಇಂತಹ ಅದ್ಭುತ ಪ್ರತಿಭೆ ಇವತ್ತು ನಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನಗೊಂಡಿದ್ದಾರೆ. ಸನ್ಮಾನಿಸಲ್ಪಟ್ಟವರಿಗೂ ಸನ್ಮಾನಗೊಂಡಂತಹ ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗೂ ಅಭಿವಂದನೆಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಯು ಇನ್ನಷ್ಟು ಪ್ರತಿಭೆಗಳು ಹೊರಹೊಮ್ಮಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮಿಂದ ಸನ್ಮಾನಗೊಳ್ಳಲಿರುವವರು ಡಾಕ್ಟರ್ ಅಶ್ವಕುಮಾರ್ ರೈ ಮಾಡಾಳ್. ಏಳ್ನಾಡು ಗುತ್ತು ಮೋಹನ್ ರೈ ಅವರ ಸುಪುತ್ರನಾಗಿ ಬಿಇ ಎಂಟೆಕ್ಗಳ ಗೌರವ ಡಾಕ್ಟರೇಟ್ ಪದವಿ ಪಡೆದು ಕನ್ನಡ, ಸಾಂಸ್ಕೃತಿಕ, ಸಾಮಾಜಿಕ, ತಂತ್ರಜ್ಞಾನ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಭಾರತ್ ಸಮಾನ್ ಪ್ರಶಸ್ತಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಕರ್ನಾಟಕ ಭೂಷಣ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಮೊದಲಾದ ಹಲವು ಸಾಧನಾ ಪುರಸ್ಕಾರಗಳಿಗೆ ಪಾತ್ರರಾಗಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಸುಮಾರು 7 ವರ್ಷಗಳಷ್ಟು ಕಾಲ ಒಂದೇ ಶಾಲೆಯಲ್ಲಿ ಒಟ್ಟಾಗಿ ನನ್ನೊಂದಿಗೆ ಕಲಿತ ಬಾಲ್ಯ ಸ್ನೇಹಿತಗಾರನಾಗಿ ಪ್ರಸ್ತುತ ರಾಜ್ಯದ ಏಕೈಕ ಹೆದ್ದಾರಿ ಆರ್ಕಿಟೆಕ್ಟ್ ಆದ ನಮ್ಮೂರಿನ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದ ಅದ್ಭುತ ಪ್ರತಿಭೆ ಡಾಕ್ಟರ್ ಅಶ್ವಕುಮಾರ್ ರೈ ಇವರನ್ನು ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಸನ್ಮಾನಿಸಲು ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಗೌರವಾನ್ವಿತ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಎಲ್ಲರ ಸಮ್ಮುಖದಲ್ಲಿ ಡಾಕ್ಟರ್ ಅಶ್ವಕುಮಾರ್ ರೈ ನಮ್ಮಿಂದ ಸನ್ಮಾನಗೊಂಡಿದ್ದಾರೆ. ಅವರ ಕೀರ್ತಿ ಪತಾಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಲಿ, ಆ ಮೂಲಕ ನಮ್ಮೂರಿನ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಡಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಮುಂದುವರಿಸುತ್ತಾ ಇನ್ನೋರ್ವ ಸಾಧಕ ಶ್ರೀ ರಾಮಣ್ಣ ಪೂಜಾರಿ ಬಳಿಕಳ ಕಂಪ, ನಾಟಿ ವೈದ್ಯರು, ಪರಂಪರಾಗತವಾಗಿ ಬಂದ ಈ ವಿದ್ಯೆಯನ್ನು ತನ್ನ ತಂದೆಯ ಆಶೀರ್ವಾದದಿಂದ ಮುನ್ನಡೆಸುತ್ತಾ ತಾನು ಕಲಿತ ಈ ವಿದ್ಯೆಯನ್ನು ಒಂದು ಸೇವೆ ಎಂದು ಪರಿಗಣಿಸಿ ಸುಮಾರು 50 ವರ್ಷಗಳಿಂದ ನಮ್ಮೂರಿನಲ್ಲಿ ಸುಪರಿಚಿತರಾಗಿ ಅದೆಷ್ಟೋ ಜನರ ಪಾಲಿಗೆ ಆಶಾ ಕಿರಣವಾಗಿ ಸದ್ದಿಲ್ಲದೆ ಸುದ್ದಿ ಮಾಡಿದವರು ಶ್ರೀ ರಾಮಣ್ಣ ಪೂಜಾರಿಯವರು. ಜಾಂಡಿಸ್, ನ್ಯೂಮೋನಿಯಾ, ಟೈಫಾಯ್ಡ್ ಅಲ್ಲದೆ ಸರ್ಪಸುತ್ತು ಮೊದಲಾದ ಸೋಂಕು ರೋಗಗಳಿಗೆ ಮದ್ದು ನೀಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮೂತ್ರದಲ್ಲಿ ಕಲ್ಲು, ಊದು ಕಾಮಲೆ ಇತ್ಯಾದಿಗಳಿಗೂ ಮದ್ದು ನೀಡುವುದರಲ್ಲಿ ಇವರದು ಎತ್ತಿದ ಕೈ. 2 ಗಂಡು 1 ಹೆಣ್ಣು ಮಗಳೊಂದಿಗೆ ಸುಖಿ ಜೀವನ ನಡೆಸುತ್ತಿರುವಂತಹ ಶ್ರೀ ರಾಮಣ್ಣ ಪೂಜಾರಿ ಬಳಿಕಳ ಕಂಪ ಇದೀಗ ನಮ್ಮಿಂದ ಸನ್ಮಾನಗೊಳ್ಳಿದ್ದಾರೆ. ಇವರನ್ನು ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಶಾಲು ಹಾಕುವುದರ ಮೂಲಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇವರ ಸೇವೆ ನಮ್ಮೂರಿಗೆ ಲಭಿಸಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ನಮ್ಮಿಂದ ಸನ್ಮಾನಗೊಳ್ಳಲಿರುವ ಇನ್ನೋರ್ವ ಸಾಧಕ ಜನಾಬ್ ಇಬ್ರಾಹಿಂ ಆಜಿ ಸುಳ್ಯ, ಸೀಫುಡ್ ಸಮಾಜ ಸೇವಕ. ತನ್ನ ಸಂಪತ್ತಿನ ಒಂದಿಷ್ಟು ಭಾಗವನ್ನು ಬಡವರಿಗಾಗಿ, ದೀನ ದಲಿತರಿಗಾಗಿ ಮುಡುಪಾಗಿಡು ಎಂಬ ಪವಿತ್ರ ಕುರಾನಿನ ವ್ಯಾಖ್ಯಾನವನ್ನು ತನ್ನ ಜೀವನದಲ್ಲಿ ಚಾಚು ತಪ್ಪದೆ ಪಾಲಿಸಿದ ಒಬ್ಬ ಶ್ರೇಷ್ಠ ಸಮಾಜ ಸೇವಕ. ತನ್ನ ಮಗಳ ಮದುವೆಯನ್ನು ಕೋಟ್ಯಾಂತರ ರು ಖರ್ಚು ಮಾಡಿ ಅದ್ದೂರಿಯಾಗಿ ವೈಭವಯುತವಾಗಿ ಮಾಡುವ ಯೋಗ್ಯತೆ ಇದ್ದರೂ ಅಲ್ಲಾಹನ ಸಂಪ್ರೀತಿಗಾಗಿ, ನಾಳೆಯ ಪಾರತ್ರಿಕ ಲೋಕದ ಸಮಾಧಾನಕ್ಕಾಗಿ ಸಮುದಾಯದ 25-30 ದಾಟಿಯೂ ಕೂಡ ಮದುವೆಯ ಭಾಗ್ಯ ಲಭಿಸದೆ ಕಣ್ಣೀರು ಸುರಿಸುತ್ತಿರುವ ಅದೆಷ್ಟೋ ಸಹೋದರಿಯರು ನಮ್ಮ ಕಣ್ಣ ಮುಂದಿರುವಾಗ ಅಂತಹ ಒಂದಲ್ಲ 7 ಹೆಣ್ಣು ಮಕ್ಕಳ ವಿವಾಹ ಕಾರ್ಯವನ್ನು ತನ್ನ ಸ್ವಂತ ಮಗಳ ಮದುವೆಯೊಂದಿಗೆ ಸ್ವಂತ ಖರ್ಚಿನಿಂದ ಮಾಡಿಸಿ ಅವರ ಪಾಲಿಗೆ ದಿವ್ಯ ಚೇತನರಾದ ಸಮಾಜ ಕಂಡ ಅದ್ಭುತ ಸಮಾಜ ಸೇವಕ ಇಬ್ರಾಹಿಂ ಆಜಿ ಸುಳ್ಯ ಇವರನ್ನು ಶಶಿಧರ್ ರಾವ್ ಬಳಿಕಳ ಸರ್ ತಾವು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಮಾಜ ಕಂಡ ಒಬ್ಬ ಶ್ರೇಷ್ಠ ಸಮಾಜ ಸೇವಕ. ಇವರ ಈ ಸೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ಸಮುದಾಯಕ್ಕೆ, ನಮ್ಮ ಊರಿಗೆ, ನಮ್ಮ ನಾಡಿಗೆ ಇರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಸರ್ವಶಕ್ತನಾದ ಅಲ್ಲಾಹು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡಲು ಕರುಣಿಸಲಿ ಎಂಬ ಆಶಾ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ನಮ್ಮೊಂದಿಗೆ ಸನ್ಮಾನಗೊಳ್ಳಲಿರುವವರು ಮತ್ತೋರ್ವ ಸಾಧಕ ಡಾಕ್ಟರ್ ಎಪಿ ರಾಮಚಂದ್ರ ಕಚ್. ಕೊಲ್ತಿಗೆ ಗ್ರಾಮದ ಪೆರ್ಲಂಬಾಡಿಯ ಎಕ್ಕಡ್ಕ ಎಂಬಲ್ಲಿನ ಇವರು ಡಾಕ್ಟರ್ ಆಯುರ್ವೇದ ವೈದ್ಯಕೀಯ ಪದವಿ ಪರೀಕ್ಷೆಯ ನಂತರ ಸುಮಾರು 35 ವರ್ಷಗಳಿಂದ ನಮ್ಮೂರಿನಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡುತ್ತಿರುವ ಶ್ರೀಯುತರು ಅತ್ಯಂತ ಸರಳ ಹಾಗೂ ಮಿತ ಮಾತಿನ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾದವರು. ವೃತ್ತಿ ಜೀವನದ ಪ್ರಾರಂಭಿಕ ದಿನಗಳಲ್ಲಿ ಮನೆಗೆ ತೆರಳಿ ಔಷಧೋಪಚಾರವನ್ನು ನೀಡಿದಂತಹ ಇವರನ್ನ ಸೇವೆಯನ್ನು ಯಾರಿಂದಲೂ ಮರೆಯಲು ಸಾಧ್ಯವಿಲ್ಲ.
ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿ ಆಸಕ್ತಿ ಹೊಂದಿದ ಇವರು ಪ್ರಸ್ತುತ ಪಾಲ್ತಾಡಿಯಲ್ಲಿ ಇಂಜಿನಿಯರ್ ಪದವಿಯನ್ನು ಪಡೆದ ಓರ್ವ ಮಗ ಹಾಗೂ ಎಂ.ಕಾಂ ಪದವಿ ಪಡೆದ ಮಗಳೊಂದಿಗೆ ಪತ್ನಿಯ ಒಂದಿಗೆ ಧನ್ಯ ಜೀವನವನ್ನು ನಡೆಸುತ್ತಿರುವ ಸರ್ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಎಲ್ಲರ ಸಮ್ಮುಖದಲ್ಲಿ ಸನ್ಮಾನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವರನ್ನು ನಮ್ಮ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾದಂತಹ ಎ.ಕೆ. ಜಯರಾಮ್ ರೈ ಇವರು ಸನ್ಮಾನಿಸಬೇಕು. ಅವರೊಂದಿಗೆ ಗೌಸಿಯಾದ ಅಧ್ಯಕ್ಷರು, ಕಾರ್ಯದರ್ಶಿ, ಹೆಂಗಮೆನ್ಸಿನ ಬದ್ರಿಯಾ ಜುಮಾ ಮಸೀದಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಕೈ ಜೋಡಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅವರ ಈ ಒಂದು ವೈದ್ಯಕೀಯ ಸೇವೆಯು ನಮ್ಮೂರಿಗೆ ಇನ್ನೂ ಹಲವು ವರ್ಷಗಳಷ್ಟು ಕಾಲ ದೊರಕುವಂತಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಅವರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಮುಂದೆ ನಮ್ಮೊಂದಿಗೆ ಸನ್ಮಾನಗೊಳ್ಳಲಿರುವವರು ಶ್ರೀ ಗಣೇಶ್ ರಾಯ್ ಕಿಯೂರ್. ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಈ ಅಭಿನಂದನೆ. ಕಳೆದ ಹಲವಾರು ವರ್ಷಗಳಿಂದ ಕಿಯೂರು ಸುತ್ತಮುತ್ತಲಿನಲ್ಲಿ ಹಳದಿ ರೋಗ, ಕಿಡ್ನಿ ಕಲ್ಲು ಸಂಬಂಧಿತ ರೋಗಗಳಿಗೆ ನಾಟಿ ಔಷಧಿಯನ್ನು ನೀಡುತ್ತಾ ಪ್ರಸಿದ್ಧಿಯಾದವರು. ಜನರ ರೋಗಗಳನ್ನು ನಿವಾರಿಸುವಲ್ಲಿ ತೊಡಗಿಸಿಕೊಂಡೇ ಜಾನುವಾರುಗಳನ್ನು ಕೈ ಕಾಲು ಮುರಿದಾಗ ಅದನ್ನು ಸಾಧ್ಯವಾದಷ್ಟು ಪ್ರಯತ್ನದಿಂದ ಸರಿಪಡಿಸಿಕೊಟ್ಟವರು. ನೀವು ಪ್ರಸ್ತುತ ಕಾಲದಲ್ಲಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಪರಿಚಿತರಾಗಿ ಹಲವಾರು ಮಂದಿಯ ಕಾಯಿಲೆಯನ್ನು ಗುಣವಾಗಿಸಿದ್ದೀರಿ. ನಿಮ್ಮ ವಿದ್ಯೆ ಇನ್ನಷ್ಟು ಮುಂದುವರಿಯಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಗೋಪಾಲಕೃಷ್ಣ ಇವರು ಗಣೇಶ್ ರಾಯ್ ಇವರನ್ನು ಎಲ್ಲರ ಸಮ್ಮುಖದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಂದುವರಿಸುತ್ತಾ ಇನ್ನೋರ್ವ ನಮ್ಮಿಂದ ಸನ್ಮಾನಿಸಲ್ಪಡಲಿರುವವರು ಶ್ರೀ ಗಣೇಶ್ ಪಾಲ್ ಮಿಸ್ಕಫ್ ಕುಮ್ರಾ, ಮೆಕ್ಯಾನಿಕಲ್ ಗ್ರೇಡ್ 2. ನಮ್ಮೂರಿನಲ್ಲಿ ಕಳೆದ 11 ವರ್ಷಗಳಿಂದ ವೃತ್ತಿಯನ್ನು ಮಾಡುತ್ತಾ ವಿದ್ಯುತ್ತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ದರೂ ಪ್ರಾಮಾಣಿಕವಾಗಿ ಅತ್ಯಂತ ಕ್ಲಪ್ತ ಸಮಯದಲ್ಲಿ ಸರಿಪಡಿಸಿ ತನ್ನ ಪ್ರಾಮಾಣಿಕ ಸೇವೆಯ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರರಾದವರು. ಶ್ರೀಯುತರು ಪ್ರಸ್ತುತ ಕುಂಬ್ರದ ಮೆಸ್ಕಾಂ ವಸತಿ ಗೃಹದಲ್ಲಿ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಸುಖಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಸರ್ ತಮ್ಮನ್ನು ವೇಣುಗೋಪಾಲ್ ಸರ್ ಅವರು ಅತ್ಯಂತ ಪ್ರೀತಿಯಿಂದ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಬೆಳ್ಳಿ ಹಬ್ಬದ ಸಿಲ್ವರ್ ಜುಬಿಲಿ ಕಾನ್ಫರೆನ್ಸ್ನಲ್ಲಿ ಸುಮಾರು 7 ಸಾಧಕರನ್ನು ಅತ್ಯಂತ ಪ್ರೀತಿಯಿಂದ ಆದರದಿಂದ ನಾವು ಗೌರವಿಸಿದ್ದೇವೆ. ನಿಮ್ಮ ಈ ಸಾಧನೆಯು ಮುಂದುವರಿಯಲಿ. ಎಲ್ಲ ಸನ್ಮಾನಿತರು ಫೋಟೋಕ್ಕಾಗಿ ಒಂದು ಸಲ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ಸಂಪ್ರದಾಯದಂತೆ ಶಾಲು ಹಾಗೂ ಸ್ಮರಣಿಕೆ ಹಾಗೂ ಹೂವಿನೊಂದಿಗೆ ಎಲ್ಲ ಸಾಧಕರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿದ್ದೇವೆ. ಈ ಸನ್ಮಾನದಲ್ಲಿ ಪ್ರೀತಿ ಇದೆ, ಆತ್ಮೀಯತೆ ಇದೆ, ಗೌರವವಿದೆ. ತಮ್ಮ ಸಾಧನೆಗೆ ಒಂದು ಚಿಕ್ಕ ರೀತಿಯಲ್ಲಿ ನಾವು ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಾಧಕರು ಇನ್ನಷ್ಟು ಸಾಧನೆಗಳನ್ನು ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತಾಗಲಿ ಎಂಬ ಆಶಯ ಆರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನೀಡಿದಂತಹ ಅಬೂಬಕರ್ ಸಹದಿ ಉಸ್ತಾದ್ರವರು ಇವರನ್ನು ಗುರುತಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮೊದಲಿಗೆ ಗೌರವಾನ್ವಿತ ಖತೀಬರಾದಂತಹ ಶಮೀರ್ ದಾರಿ, ಪ್ರಚಂಡ ವಾಗ್ಮಿ, ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಅರಳಿಸುವ ಮಹತ್ವಪೂರ್ಣ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದಂತಹ ನಮ್ಮೂರಿನ ಎಲ್ಲ ಯುವಕರ ಒಬ್ಬ ಪ್ರೇರಕ ಶಕ್ತಿಯಾಗಿ ಈ ಜಮಾತಿಗೆ ನೇತೃತ್ವವನ್ನು ನೀಡುವಂತಹ ನಗುಮುಖದ ಅದ್ಭುತ ಪ್ರತಿಭೆ ಶಮೀರ್ ದಾರಿನಿ ಇವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವಿಸಲಿಕ್ಕೆ, ಸನ್ಮಾನಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಒಂದು ಮಸೀದಿಯಲ್ಲಿ ಕಳೆದ 9 ವರ್ಷಗಳ ಅಷ್ಟು ಕಾಲ ದೀನಿ ಸೇವೆಯನ್ನು ಮಾಡಿದಂತಹ ಅಬೂಬಕರ್ ಸಹದಿ ಉಸ್ತಾದ್ರವರು, ಆತ್ಮೀಯ ಉಸ್ತಾದ್ರವರನ್ನು ಮುಸ್ತಾಜಿ ಅವು ಕೂಡ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿದ್ಯಾರ್ಥಿ ಮುಸ್ಲಿಂ ಬಾಂಧವರ ಧಾರ್ಮಿಕ ಕೇಂದ್ರ
ಬದ್ರಿಯಾ ಜುಮಾ ಮಸೀದಿಯ ಈ ಒಂದು ವಠಾರದಲ್ಲಿ ನಮ್ಮ ಊರಿನ ಹಿರಿಯರ ಧರ್ಮಗುರುಗಳ ಉಪಸ್ಥಿತಿಯಲ್ಲಿ ಸನ್ಮಾನ ಸ್ವೀಕರಿಸಿರುವುದು ನನಗೆ ಒಂದು ರೀತಿಯ ಹೆಮ್ಮೆ ಮತ್ತೊಂದು ಸಂತೋಷ. ಹಾಗಾಗಿ ಮೊದಲಿಗೆ ನೀವು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿಗೆ, ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೇನೆ, ಆಭಾರಿಯಾಗಿದ್ದೇನೆ. ನಾನು ಈ ವೇದಿಕೆಯಲ್ಲಿ ನನ್ನನ್ನು ನೀವು ಇವತ್ತು ಗುರುತಿಸಿ ಸನ್ಮಾನಿಸಿದ್ರೆ ನಾನು ನಂಬಿಕೊಂಡು ಬಂದಿರುವಂಥ ದೈವ ದೇವರುಗಳ ಅನುಗ್ರಹ, ಆಶೀರ್ವಾದ ಎಷ್ಟು ಕಾರಣವೋ ಅದೇ ರೀತಿ ಅಲ್ಲಾ ದೇವರ, ಯೇಸು ದೇವರ ಕೃಪೆ ಕೂಡ ನನ್ನ ಮೇಲಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕಂದರೆ ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆ ಸಂತ ಫಿಲೋಮಿನಾದಲ್ಲಿ ನನ್ನ ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿದ ಸಂದರ್ಭದಲ್ಲಿ ಅಲ್ಲಿಯೇ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಗುರುತಿಸಿ ಸನ್ಮಾನಿಸಲ್ಪಟ್ಟಿದ್ದೆ. ಆನಂತರ ಹಂತ ಹಂತವಾಗಿ ഉന്നത വിദ്യಯನ್ನು പಡೆದೆ. മദ്രസയോട് ഉറപ്പുണ്ടായിട്ടല്ല, അതൊരു വിഷയം വേറെ. അപ്പൊ ഞാൻ പറഞ്ഞ ആ ബാഫക്കി തങ്ങൾ ഇപ്പൊ വഫാത്തായി കിടക്കുന്നത് എവിടെയാ? ജന്നത്തുൽ മുഅല്ലിൻ ബഹുമാനപ്പെട്ട ഖദീജ റളിയല്ലാഹു തആല അൻഹയുടെ അടുത്ത്. ಆ ದೇವರು ಕೊಟ್ಟಂಥ ನನ್ನ ಬುದ್ಧಿ ಶಕ್ತಿಯಿಂದ ಯಾರಿಗೆ ನ್ಯಾಯ ಕೊಡಬೇಕು ಅಷ್ಟು ನ್ಯಾಯನ ಕೊಡ್ತಾ, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅನ್ನೋದು ನನ್ನ ಆತ್ಮಕ್ಕೆ ನನಗೆ ತೃಪ್ತಿ ಇದೆ. ಅದೇ ರೀತಿ ನೀವು ಅದನ್ನು ಗುರುತಿಸಿ ನನ್ನ ಇಲ್ಲಿ ಕರೆಸಿ ನನಗೆ ಗೌರವವನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೂ ಆಭಾರಿಯಾಗಿದ್ದೀನಿ. ಹಾಗೂ ಈ ಸಂದರ್ಭದಲ್ಲಿ ಒಂದೆರಡೇ ಮಾತು, ಏನಿಲ್ಲ, ಈ ನಮ್ಮ ಯುವಕರು ಬರೀ ನಮ್ಮ ಸಮುದಾಯದಂತಲ್ಲ, ಟೋಟಲಿ ಸಮಾಜದಲ್ಲಿ ಇರುವಂಥ ಎಲ್ಲ ಯುವಕರು ಈಗಿನ ಪರಿಸ್ಥಿತಿಯಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡು ತನ್ನ ವಯಸ್ಸನ್ನು ಮಕ್ಕಳಿಗೆ, ತಂದೆ ತಾಯಿಯವರಿಗೆ ನಿಮ್ಮಿಂದ ಸಹಕಾರವನ್ನು ಕೊಟ್ಟು ಅವರು ಉತ್ತಮ ಪ್ರಜೆಗಳಾಗಿ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸೋದಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು. ಅದೇ ರೀತಿ ಸಮಾಜದ ಉತ್ತಮ ರೀತಿಯಲ್ಲಿ ನಡೆಯೋದಕ್ಕೂ ನಿಮ್ಮ ಸಹಕಾರ ಇರಬೇಕು. ಕಾನೂನನ್ನು ಗೌರವಿಸಿ, ಸಮಾಜವನ್ನು ಗೌರವಿಸಿ, ತನ್ನ ತಂದೆ ತಾಯಿ ಮಕ್ಕಳನ್ನು ಗೌರವಿಸಿ ಸಮಾಜಕ್ಕೆ ನಿಮ್ಮ ಕೊಡುಗೆಯನ್ನು ನೀಡಿ ಉತ್ತಮ ಪ್ರಜೆಗಳಾಗಿ, ಇನ್ನೊಮ್ಮೆ ಹೇಳ್ತಾ, ಉತ್ತಮ ಪ್ರಜೆಗಳಾಗಿ ನೀವು ಗುರುತಿಸ್ಕೊಳ್ಬೇಕು. ಹಾಗೂ ತಂಗಳರೆಲ್ಲ ಈಗೇನು ಆಶೀರ್ವಾದವನ್ನು ನೀಡಿದ್ದಾರೆ, ಎಲ್ಲರಿಗೂ ಇನ್ನೊಮ್ಮೆ ಆ ಆಶೀರ್ವಾದ ಎಲ್ಲರಿಗೂ ತಲುಪಿ ಉತ್ತಮ ಆರೋಗ್ಯ, ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆದು ನೀವೇನೋ ಸನ್ಮಾನ ಮಾಡಿದ್ರಿ, ನಿಮಗೆ ನಾನು ಆಭಾರಿಯಾಗಿದ್ದೀನಿ. ಮತ್ತು ನಾನು ಧನ್ಯವಾದಗಳನ್ನು ತಿಳಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ.